ಧರ್ಮಸ್ಥಳ ಚಲೋ ನಮ್ಮ ನಿರೀಕ್ಷೆಗೂ ಮೀರಿ ಭಾಳ ಯಶಸ್ವಿಯಾಗಿ ನಡೆದಿರುವಂಥದ್ದು. ನಾವು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಒಂದು ಕಡೆ ಕೋಟ್ಯಾಂತರ ಮಂಜುನಾಥೇಶ್ವರನ ಭಕ್ತರಿಗೆ ನೋವಾಗ್ತಾ ಇದ್ದರೆ ಅಪಪ್ರಚಾರದ ಕಾರಣದಿಂದಾಗಿ, ಮತ್ತೊಂದು ಕಡೆ ರಾಜ್ಯ ಸರ್ಕಾರ SIT ತನಿಖೆ ದಿನೇ ದಿನೇ ತಡ ಆಗ್ತಿರತಕ್ಕಂಥ ಪರಿಣಾಮವಾಗಿ ಏನೋ ಅಸಂಖ್ಯಾತ ಭಕ್ತರು ನೊಂದಿದ್ರು. ಇವೆಲ್ಲ ವಿಚಾರಗಳನ್ನು ಇಟ್ಕೊಂಡು ನಾವು ಧರ್ಮಸ್ಥಳ ಚಲೋನ ನೀಡಿದ್ವಿ. 1 ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಂದ, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಿಂದನೂ ಸಹ ನಮ್ಮ ಕಾರ್ಯಕರ್ತರು ಬಂದಿದ್ದರು, ಹಿಂದೂ ಕಾರ್ಯಕರ್ತರು ಬಂದಿದ್ದರು. ಭಾಳ ಯಶಸ್ವಿಯಾಗಿ ನಮ್ಮ ಆ ಹೋರಾಟ ಆಗಿದೆ. ನಮ್ಮ ಅಪೇಕ್ಷೆ ಇದ್ದಿದ್ದು, ಯಾಕೆಂದರೆ ದೂರದಿಂದ ಬಂದಂಥ ನಮ್ಮ ಕಾರ್ಯಕರ್ತರು ಸುರಕ್ಷಿತವಾಗಿ ಅವರು ತಲುಪಬೇಕು ಬೇಗ ಅನ್ನೋದು ಉದ್ದೇಶ. ಲಕ್ಷಾಂತರ ಜನ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಎಷ್ಟು ಜನಕ್ಕೆ ಮಾತನಾಡೋಕ್ಕೆ ಅವಕಾಶ ಸಿಗ್ತದೆ ನೀವು ಕಲ್ಪನೆ ಮಾಡ್ಕೋಬೋದು. ಅವತ್ತು ನಾನು ಒಳ್ಳೆಯದಾಗಿ ನೀವು ಪ್ರಶ್ನೆ ಕೇಳಿದ್ದು. ನಮ್ಮ ಹಿರಿಯ ಶಾಸಕರಾಗಿದ್ದಂಥ ಆಗಿರುವಂತಹ ಕಾರ್ಕಳದ ಸುನೀಲ್ ಕುಮಾರ್ ಅವರು, ಇಲ್ಲ ಅಧ್ಯಕ್ಷರೇ, ಪಾಪ ಜನ ಭಾಳ ಹೊತ್ತಿಂದ ಸಮಯದಿಂದ ಕಾಯ್ತಾ ಇದ್ದಾರೆ, ಒಂದು 4-5 ಜನ ನಾಯಕರ ಭಾಷಣಕ್ಕೆ ಮಾತ್ರ ಸೀಮಿತ ಮಾಡಿ ಅಂತೇಳಿ ಅವರು ಸಲಹೆಯನ್ನು ನೀಡಿದರು. ಮತ್ತು ಕಾರ್ಯಕ್ರಮ ಉದ್ಘಾಟನೆ ನಮ್ಮ ಕೇಂದ್ರದ ಸಚಿವರು ಪ್ರಹ್ಲಾದ್ ಜೋಶಿ ಅವರೇ ಉದ್ಘಾಟನೆಯನ್ನು ಮಾಡಿದರು. ನಮ್ಮ ವಿರೋಧ ಪಕ್ಷದ ನಾಯಕರು R. ಅಶೋಕ್ ಅವರು, ಹಿರಿಯರು ಫಸ್ಟ್ ಎಲ್ಲ ಮಾತಾಡಿ ಪ್ರಹ್ಲಾದ್ ಜೋಶಿ ಅವರು ನಾವು ಮಾತಾಡೋಣ ಅಂತೇಳಿ ಅವ್ರು ಸಲಹೆಯನ್ನು ಕೊಟ್ಟ ನಂತರದಲ್ಲಿ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಭಾಷಣ ಮಾಡಿದ್ರು, R. ಅಶೋಕ್ ಅವರು ಭಾಷಣ ಮಾಡಿದ್ರು, ನಾನು ಕೂಡ ಮಾತನಾಡಿದೆ. ಅದೇ ರೀತಿ ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಅವರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರು, C. T. ರವಿ ಅವರು ಕೂಡ ಮಾತನಾಡಿದ್ರು, ಶ್ರೀರಾಮುಲು ಅವರು ಮಾತನಾಡಿದ್ರು. ಆದರೂ ಕೂಡ ಜನ ಎದ್ದೋಗಿರಲಿಲ್ಲ. ಹಾಗಾಗಿ ನಾನು ನಮ್ಮ ನಿಕಟಪೂರ್ವ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ರಿಗೆ ನಾನೇ ವಿನಂತಿ ಮಾಡಿದೆ, ನಳಿನ್ರೆ ನೀವು ಒಂದು 10 ನಿಮಿಷ ಮಾತನಾಡಿ ಅಂತೇಳಿ. ಅದೇ ರೀತಿ ನಮ್ಮ ರಾಷ್ಟ್ರೀಯ ಯುವ ಮೋರ್ಚಾದ ಅಧ್ಯಕ್ಷರು ತೇಜಸ್ವಿ ಸೂರ್ಯ ನಾನೇ ವಿನಂತಿ ಮಾಡಿದೆ, ದಯವಿಟ್ಟು ನೀವು ಒಂದು 10 ನಿಮಿಷ ಮಾತನಾಡಿ ಅಂತೇಳಿ. ಅದೇ ರೀತಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರಿಗೂ ಕೂಡ ವಿನಂತಿ ಮಾಡಿದೆ. ಅದೇ ರೀತಿ ಬ್ರಿಜೇಶ್ ಚೌಟಗೂ ವಿನಂತಿ ಮಾಡಿದೆ, ಬ್ರಿಜೇಶ್ ಚೌಟ ಮಾತನಾಡಿದರು. ಅದೇ ನಳಿನ್ ಕುಮಾರ್ ಕಟೀಲು, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು, ಅದೇ ರೀತಿ ನಮ್ಮ ತೇಜಸ್ವಿ ಸೂರ್ಯ ನಾನೇ ವಿನಂತಿ ಮಾಡಿದೆ. ಪಾಪ ಅವ್ರು ಯಾಕೆ ಬೇಡ ಅಂತ ಹೇಳಿದ್ರು ಅಂತ ಹೇಳಿದ್ರೆ, ಮಳೆ ಸುರಿತಾ ಇತ್ತು, ಪಾಪ ಜನ ಪರದಾಡ್ತಾ ಇದ್ರು, ಜನನೂ ಕೂಡ ವಾಪಸ್ ಅವ್ರ ಕ್ಷೇತ್ರಕ್ಕೆ ತೆರಳಬೇಕಾಗಿತ್ತು. ಧಾರಾಕಾರವಾಗಿ ಮಳೆ ಬರ್ತಾ ಇರ್ತಕ್ಕಂಥ ಕಾರಣದಿಂದಾಗಿ ಅವ್ರು ಮಾತನಾಡೋದು ಬೇಡ ಅಂತೇಳಿ ಅವರೇ ಅಪೇಕ್ಷೆನ ವ್ಯಕ್ತಪಡಿಸಿದ್ರೆ ವಿನ ಈ ರೀತಿ ಅಪಪ್ರಚಾರಗಳು ಸರಿಯಲ್ಲ. ಆದರೆ ಒಂದಂತೂ ಸತ್ಯ, ನಮ್ಮ ಧರ್ಮಸ್ಥಳದ ಚಲೋ ಆ ಶ್ರೀ ಕ್ಷೇತ್ರ ಮಂಜುನಾಥೇಶ್ವರನ ಆಶೀರ್ವಾದದಿಂದ ಭಾಳ ಯಶಸ್ವಿಯಾಗಿದೆ. ಇದ್ರ ಜೊತೆಲಿ ಮುಖ್ಯಮಂತ್ರಿ ನನಗೊಂದು ಪ್ರಶ್ನೆ ಕೇಳಿದ್ದಾರೆ BJP ಅವರಿಗೆ. BJP ಅವರು ವೀರೇಂದ್ರ ಹೆಗಡೆ ಅವ್ರ ಪರವಾಗಿದ್ದಾರಾ ಅಥವಾ ಸೌಜನ್ಯಾಳ ಪರವಾಗಿದ್ದಾರಾ ಅನ್ನುವ ಪ್ರಶ್ನೆಯನ್ನು ನೆನ್ನೆ ಇಟ್ಟಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ತಮ್ಮ ಮುಖ್ಯನೇ ಹೇಳ್ತಾನೆ, ಭಾರತೀಯ ಜನತಾ ಪಾರ್ಟಿ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರನ ಭಕ್ತರೇನಿದ್ದಾರೆ, ಕೋಟ್ಯಾಂತರ ಭಕ್ತರು, ಅವರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಪಕ್ಷಾತೀತವಾಗಿ ಧರ್ಮಸ್ಥಳ ಚಲೋವನ್ನು ಕರೆಯನ್ನು ನೀಡಿರ್ತಕ್ಕಂಥದ್ದು. ಇನ್ನು ಸೌಜನ್ಯಳ ಪ್ರಶ್ನೆ ಬಂದಾಗ ರಾಜ್ಯದ ಅಧ್ಯಕ್ಷನಾಗಿ ನನಗೂ ಕೂಡ ಅನ್ನಿಸ್ತಲ್ಲ, ಹೋದಂಥ ಸಂದರ್ಭದಲ್ಲಿ ನಾನು ತೀರ್ಮಾನ ಮಾಡಿದೆ, ಆ ತಾಯಿಯನ್ನು ಭೇಟಿ ಮಾಡಬೇಕು, ಕುಟುಂಬದ ಸದಸ್ಯರನ್ನ ಭೇಟಿ ಮಾಡಬೇಕು. ಸೌಜನ್ಯ ತೀರ್ಕೊಂಡು ಅಥವಾ ಬರ್ಬರ ಹತ್ಯೆಯಾಗಿ 12 ವರ್ಷಗಳ ಕಳೆದರೂ ಸಹ ಮಾನವೀಯತೆ ದೃಷ್ಟಿಯಿಂದ ತಡ ಆಗಿದ್ರು ಪರ ನಾನು ಅಧ್ಯಕ್ಷನವ್ರು ಹೋಗಿ ಭೇಟಿ ಮಾಡಬೇಕು, ಅವ್ರು ಸಾಂತ್ವನ ಹೇಳಬೇಕು ಅಂತೇಳಿ ಅವರಿಗೆ ಏನು ಮುಂದೆ ಸುಪ್ರೀಂ ಕೋರ್ಟ್ ಅಪೀಲ್ ಹೋದರೂ ಕೂಡ ಅದು ವೆಚ್ಚನೂ ಭರಿಸ್ತೇನೆ ಅನ್ನೋ ಭರವಸೆನೂ ಕೂಡ ನಾನು ಕೊಟ್ಟು ಬಂದಿದ್ದೇನೆ. ಆದರೆ ಒಂದು ನಾನು ಮತ್ತೊಮ್ಮೆ ಹೇಳ್ತೇನೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ನಾಡಿನ ಕೋಟ್ಯಾಂತರ ಭಕ್ತರ ಪರವಾಗಿ ರಾಜ್ಯದ ಮುಖ್ಯಮಂತ್ರಿನ ವಿನಂತಿ ಮಾಡ್ತೇನೆ, ಆಗ್ರಹ ಮಾಡ್ತೇನೆ, ಇನ್ನೂ ಕೂಡ ಆ ಕೋಟ್ಯಾಂತರ ಭಕ್ತರ ಸಹನೆಯನ್ನು ತಾಳ್ಮೆಯನ್ನು ಪರೀಕ್ಷೆ ಮಾಡೋದಕ್ಕೆ ಹೋಗಬೇಡಿ. ನೀವು ಪ್ರಾಮಾಣಿಕರೇ ಆಗಿದ್ದರೆ, ಯಾಕೆ ಸಮೀರ್ ಇವತ್ತು ಬೇಲಾಗಿದೆ ಅಂತೇಳಿ ಕೈ ಕೊಟ್ಕೊಂಡು ಕೂತಿದ್ದೀರಲ್ಲ, ನೀವು ನಿಜವಾಗ್ಲೂ ಕೂಡ ಪ್ರಾಮಾಣಿಕರೇ ಆಗಿದ್ದರೆ ಸಮೀರ್ನ ಬೇಲ್ ಕ್ಯಾನ್ಸಲೇಷನ್ ಯಾಕೆ ಮೂವ್ ಮಾಡ್ತಾಯಿಲ್ಲ ನೀವು? ಹಾಗಾದರೆ ತನಿಖೆ ಪಾರದರ್ಶಕವಾಗಿ ಆಗಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ
ಸುಮ್ಮನೆ ಇದ್ದಿದ್ದೇ ತಪ್ಪಾಯ್ತು. ಹಾಗಾದ್ರೆ ಸಮೀರನ ಬೇಲ್ ಕ್ಯಾನ್ಸಲೇಷನ್ಗೆ ಯಾಕೆ ಇವತ್ತು ರಾಜ್ಯ ಸರ್ಕಾರ ಮೀನಾಮೇಷ ನೋಡ್ತಾ ಇದೆ? ಹಾಗಾಗಿ ನಿಮ್ಮ ಪ್ರಾಮಾಣಿಕತೆ ಇದ್ರೆ ಫಸ್ಟ್ ಅವ್ನು ಬೇಲ್ ಕ್ಯಾನ್ಸಲೇಷನ್ ಮಾಡಿ ಒದ್ದು ಒಳಗಾಕಿ ಸರಿಯಾದ ರೀತಿ ತನಿಖೆ ಮಾಡಿ. ನಮ್ಮ ನೋಡಿ, ನಾನು ರಾಜ್ಯದ ಅಧ್ಯಕ್ಷನಾಗಿ ಮಾತನ್ನು ಹೇಳ್ತಾ ಇಲ್ಲ ಅಥವಾ ಪಕ್ಷದ ಕಾರ್ಯಕರ್ತನಾಗಿ ಮಾತನ್ನು ಹೇಳ್ತಾ ಇಲ್ಲ. ನಾನು ಮಂಜುನಾಥೇಶ್ವರ ಭಕ್ತನಾಗಿ ಒಂದು ಮಾತನ್ನು ಹೇಳ್ತೇನೆ. ಇವತ್ತು ಕೋಟ್ಯಾಂತರ ಭಕ್ತರು ನೊಂದಿದ್ದಾರೆ. ಧರ್ಮಸ್ಥಳ ಮಂಜುನಾಥೇಶ್ವರ ಬಹಳ ದೊಡ್ಡ ಪವಿತ್ರ ಕ್ಷೇತ್ರ, ಪುಣ್ಯಕ್ಷೇತ್ರ. ಆ ಪುಣ್ಯಕ್ಷೇತ್ರದ ಭಕ್ತಾದಿಗಳ ಭಾವನೆಗೆ ಧಕ್ಕೆ ತರುವಂಥ ನಿಟ್ಟಿನಲ್ಲಿ ಯಾರೂ ಕೂಡ ನಡ್ಕೋಬಾರ್ದು, ಯಾವ ಧರ್ಮದವರು ಕೂಡ ನಡ್ಕೋಬಾರ್ದು. ನಾವು SIT ರಾಜ್ಯ ಸರ್ಕಾರ ಘೋಷಣೆ ಮಾಡಿದಾಗ ಹಿಂದಿನ ಮುಖ್ಯಮಂತ್ರಿ ಹೇಳ್ತಾರೆ SIT ಕೊಡಲ್ಲ ಅಂತೇಳಿ, ಭಾನುವಾರ ಬೆಳಗ್ಗೆ ಹೇಳ್ತಾರೆ SIT ಕೊಡ್ತೇವೆ ಅಂತೇಳಿ. ರಾತ್ರೋರಾತ್ರಿ ಮುಖ್ಯಮಂತ್ರಿಗಳ ನಿಲುವಿನಲ್ಲಿ ಬದಲಾವಣೆ ಆಗೋದಕ್ಕೆ ಕಾರಣಗಳೇನು? ಇವತ್ತು ಕೂಡ ಮುಖ್ಯಮಂತ್ರಿಗಳು ಉತ್ತರ ನೀಡಿಲ್ಲ. ದಿನೇಶ್ ಗುಂಡೂರಾವ್ ಉಸ್ತುವಾರಿ ಸಚಿವರು ಹೇಳ್ತಾರೆ ಇವತ್ತು ಎಡಪಂಥೀಯ ಶಕ್ತಿಗಳ ಒತ್ತಡ ಇದೆ ಸರ್ಕಾರದ ಮೇಲೆ ಅಂತೇಳಿ. ಯಾರು ಅಂತೇಳಿ ಇನ್ನೂ ಕೂಡ ಅದನ್ನು ಮುಖ್ಯಮಂತ್ರಿಗಳು ಬಾಯ್ಬಿಟ್ಟಿಲ್ಲ. ಇನ್ನೂ ಕೂಡ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಬಹಳ ದೊಡ್ಡ ಷಡ್ಯಂತ್ರ ಇದೆ ಅಂತೇಳಿ. ಯಾರು ಷಡ್ಯಂತ್ರ ಮಾಡ್ತಾ ಇರ್ತಕ್ಕಂಥವ್ರು? ನಾವು ಅವತ್ತಿಂದ ಕೂಡ ಒಂದು ಪ್ರಶ್ನೆ ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿಗಳಿಗೆ. ಯಾವುದೋ ಒಬ್ಬ ನಮ್ಮ ಕಾರ್ಯಕರ್ತ, ಒಬ್ಬ ಹಿಂದೂ ಕಾರ್ಯಕರ್ತ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ವಿರುದ್ಧ ಅಥವಾ ಗಾಂಧಿ ಕುಟುಂಬದ ವಿರುದ್ಧ ಒಂದು ಏನಾರು ಅವಹೇಳನ ಅಂತೇಳಿ ಪೋಸ್ಟ್ ಆಯಿತು ಅಂತ ಹೇಳಿದ್ರೆ 24 ಗಂಟೆಲಿ ಒದ್ದೊಳಗಾಗ್ತಾರೆ. ಯಾಕೆ? ಧರ್ಮಸ್ಥಳದ ವಿಚಾರದಲ್ಲಿ ಇಷ್ಟು ಅಪಪ್ರಚಾರ ನಡೀತಾ ಇದ್ರು ಸಹ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಅಪಪ್ರಚಾರ ಮಾಡ್ತಕ್ಕಂಥ ಒದ್ದು ಒಳಗಾಕ್ಬೇಕು ಅಂತ ಯಾಕೆ ಅನ್ನಿಸ್ತಾ ಇಲ್ಲ? ಹಾಗಾದ್ರೆ ಒಳಗಾಕ್ಬೇಕು ಅಂತ ಅನ್ನಿಸ್ತಾ ಇಲ್ವಾ ಅಥವಾ ಏನು ಇವ್ರ ಮಾನಸಿಕ ಸ್ಥಿತಿ ಏನು? ಇವತ್ತು ರಾಜ್ಯದ ಜನ ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಧರ್ಮಸ್ಥಳದ ವಿಚಾರದಲ್ಲಿ ರಾಜಕಾರಣ ಬೆರೆಸ್ತಾ ಇಲ್ಲ. ಆದರೆ ಇದನ್ನ ಇವತ್ತು ಸಮೀರ್ ಅಂತಕ್ಕಂಥ ಒಬ್ಬ ದೇಶದ್ರೋಹಿನೂ ಕೂಡ ಅವನು ಕೂಡ ಇವತ್ತು ಒದ್ದು ಒಳಗಾಕಕ್ಕೆ ಸರ್ಕಾರಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಇಂಟೆನ್ಷನ್ ಏನು ಇವತ್ತು ಸರ್ಕಾರದ್ದು?